ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಬೇಸಿಕ್ ಆ್ಯಕ್ಟಿವಿಟೀಸ್ ಇನ್ ಇಂಗ್ಲೀಷ್ ಅಂದರೆ ದಿನನಿತ್ಯ ಚಟುವಟಿಕೆಗಳು. ಡೈಲಿ ನಾವು ಸಾಮಾನ್ಯವಾಗಿ ಒಂದಲ್ಲ ಒಂದು ಚಟುವಟಿಕೆಗಳು ಮಾಡ್ತಾ ಇರ್ತೀವಲ್ವ. ಸೊ ಆ ಚಟುವಟಿಕೆಗಳನ್ನೆಲ್ಲ ಇಂಗ್ಲೀಷ್ನಲ್ಲಿ ನಾವು ಹೇಗೆ ಹೇಳೋದು? ಸೊ ಬೇಸಿಕ್ ಇಂಗ್ಲೀಷ್ ಕಲಿಯೋರಿಗೆ ಸಾಮಾನ್ಯವಾಗಿ ಇಲ್ಲಿಂದನೇ ನಾವು ಪದಗಳನ್ನು ಜೋಡಿಸೋದು, ಅದನ್ನು ಒಂದು ಸೆಂಟೆನ್ಸ್ ಮಾಡೋದು, ಅದನ್ನು ಒಂದು ಫ್ರೇಸ್ ಮಾಡಿ ಅದನ್ನು ಹೇಳೋಕ್ಕೆ ಕಲಿತ್ರೆ ಮಾತ್ರ ನಮಗೆ ಸೆಂಟೆನ್ಸ್ ಮಾಡೋಕ್ಕೆ ಗೊತ್ತಾಗೋದು ಆ್ಯಂಡ್ ನಮಗೆ ಮಾತಾಡಲಿಕ್ಕೆ ಆಗೋದು. ಓಕೆ, ಸೊ ಇಲ್ಲಿ ನಾನು ಕೆಲವು ಬೇಸಿಕ್ ಆ್ಯಕ್ಟಿವಿಟೀಸನ್ನು ಇಂಗ್ಲೀಷಲ್ಲಿ ಯಾವ ಥರ ಹೇಳೋದು ಅನ್ನೋದನ್ನು ಇಲ್ಲಿ ತೊಗೊಂಡಿದ್ದೀನಿ. ಒಂದು 10-15 ಅಥವಾ ಒಂದು 15 ಫ್ರೇಸಸ್ ಇದೆ. ಇದನ್ನು ನಾವು ಯಾವ ಥರ ಡೈಲಿ ಚಟುವಟಿಕೆಗಳು ದಿನನಿತ್ಯ ಮಾಡುವಂಥ ಚಟುವಟಿಕೆಗಳನ್ನ ಇಂಗ್ಲೀಷಲ್ಲಿ ಯಾವ ಥರ ಹೇಳೋದನ್ನು ಈ ವಿಡಿಯೋದಲ್ಲಿ ಕಲಿತ್ಕೊಳ್ಳೋಣ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸಣ್ಣ ಸಣ್ಣ ವಾಕ್ಯಗಳನ್ನು ನಾವು ಕಲಿತ್ರೆ ಮಾತ್ರ ಮುಂದೆ ಇಂಗ್ಲೀಷನ್ನು ಸಂಪೂರ್ಣವಾಗಿ ಕಲೀಲಿಕ್ಕೆ ಆಗೋದು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ಜಸ್ಟ್ ಆ ನೋಟಿಫಿಕೇಶನ್ನ ಕ್ಲಿಕ್ ಮಾಡೋದು ಸಾಕು. ಐ ಆಮ್ ಹಿಯರ್ ಟು ಟೀಚ್ ಯು ಇಂಗ್ಲೀಷ್. ಓಕೆ ಸ್ನೇಹಿತರೆ, ಈ ವಿಡಿಯೋಗೆ ಈಗಲೇ ಒಂದು ಲೈಕನ್ನು ಕೊಟ್ಬಿಡಿ. ಹಾಗೆ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಂಗ್ಲೀಷ್ ಲೆಸನ್ ಆ್ಯಂಡ್ ಇದನ್ನು ಕಲಿದಿದ್ರೆ ನೀವು ಇಂಗ್ಲೀಷ್ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಓಕೆ ಸೊ ಈ ವಿಡಿಯೋನ ಎಲ್ಲ ಇದರಲ್ಲೂ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಆಫ್ ಕೋರ್ಸ್ ನಿಮಗೆ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ರೈಟ್, ಸೊ ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ಸೊ ಇಲ್ಲಿ ನೋಡಿ, ಡೈಲಿ ಚಟುವಟಿಕೆಗಳು, ದಿನ ಏನು ನಾವು ಡೈಲಿ ಏನೇನು ಮಾಡ್ತೀವಿ ಅನ್ನೋದು ಸಿಂಪಲ್ ಒಂದಷ್ಟು ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮೇ ಬಿ ಇದು ಎಲ್ರಿಗೂ ಸೂಟ್ ಆಗಲಿಕ್ಕಿಲ್ಲ. ಕೆಲವರು ಮನೇಲೇ ಇರೋರು ಇರ್ತಾರೆ, ಕೆಲವರು ಹೊರಗಡೆ ಕೆಲಸಕ್ಕೆ ಹೋಗೋರು ಇರ್ತಾರೆ. ಓಕೆ, ಸೊ ಕಾಮನ್ ಆಗಿ ಜನರಲ್ ಆಗಿ ಮಾಡುವಂಥದ್ದನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ರೈಟ್, ಸೊ ವೇಕ್ ಅಪ್. ಸಾಮಾನ್ಯವಾಗಿ ಮಲಗಿರ್ತೀವಿ, ರಾತ್ರಿ ಬೆಳಗ್ಗೆ ಎಚ್ಚರವಾಗ್ತೀವಿ. ಸೊ ಎಚ್ಚರವಾಗೋದಕ್ಕೆ ಎಚ್ಚರವಾಗು, ವೇಕ್ ಅಪ್. ಐ ವೇಕ್ ಅಪ್ ಅಟ್ 7 in the morning. ಸೆಂಟೆನ್ಸಸ್ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಜಸ್ಟ್ ಆ ಫ್ರೇಸಸ್ ನಾವು ತಿಳ್ಕೊಳ್ಳೋಣ ಅಷ್ಟೇ. ಓಕೆ, ಐ ವೇಕ್ ಅಪ್ ಅಟ್ 6 o'clock ಅಂತ ತಗೊಳ್ಳಿ. ಐ ವೇಕ್ ಅಪ್ ಈ ಥರ ಸೆಂಟೆನ್ಸ್ ಆಗುತ್ತೆ. ಸೊ ಐ ವೇಕ್ ಅಪ್ ಅಟ್ 6. ಓಕೆ, ಸೊ ಇದು ಸೆಂಟೆನ್ಸ್ ಆಗುತ್ತೆ. ಬಟ್ ಸೆಂಟೆನ್ಸ್ಗಿಂತ ಮುಂಚೆ ನಾವು ಪದಗಳ ಅರ್ಥ ಏನಂತ ನೋಡೋಣ. ರೈಟ್, ವೇಕ್ ಅಪ್ ಅಂದರೆ ಎಚ್ಚರವಾಗು. ಮೇಕ್ ದ ಬೆಡ್, ಹಾಸಿಗೆ ಸರಿಪಡಿಸು. ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ಯಾಕೆಂದರೆ ಇದರ ಸಣ್ಣ ಇದು ನಮಗೆ ಗೊತ್ತಾದರೆ ಮಾತ್ರ ಅದಕ್ಕೆ ಸೆಂಟೆನ್ಸ್ ಮಾಡಲಿಕ್ಕಾಗೋದು. ಓಕೆ, ಬ್ರಷ್ ದ ಟೀತ್, ಹಲ್ಲುಜ್ಜು. ಬ್ರಷ್ ದ ಟೀತ್, ಹಲ್ಲುಜ್ಜು. ಟೇಕ್ ಅ ಬಾತ್, ಸ್ನಾನ ಮಾಡು. ನೆಕ್ಸ್ಟ್ ಲೆವೆಲಲ್ಲಿ ಯಾವ ಥರ ಸೆಂಟೆನ್ಸ್ ಮಾಡ್ತೀನಿ ಅಂದರೆ, ಐ ಟೇಕ್ ಅ ಬಾತ್ ಆಟ್ 7 o'clock. ನಾನು 7 ಗಂಟೆಗೆ ಸ್ನಾನ ಮಾಡ್ತೀನಿ ಅಂತ. ಸೊ ಅದು ಒಂದು ಕಂಪ್ಲೀಟ್ ಸೆಂಟೆನ್ಸ್ ಆಯಿತು. ಓಕೆ, ಟೇಕ್ ಅ ಬಾತ್ ಈಸ್ ಆಲ್ಸೋ ಎ ಸೆಂಟೆನ್ಸ್. ಒಬ್ಬರಿಗೆ ನಾವು ಟೇಕ್ ಅ ಬಾತ್ ಅಂತ ಹೇಳಿದ್ರೆ ಸ್ನಾನ ಮಾಡು ಅಂತ ಹೇಳ್ದಂಗೆ ಆಯಿತು. ಓಕೆ, ನೆಕ್ಸ್ಟ್ ಒನ್, ಈಟ್ ಬ್ರೇಕ್ಫಾಸ್ಟ್ ಅಂದರೆ ಬೆಳಗಿನ ತಿಂಡಿ ತಿನ್ನು. ಸೊ ಇದನ್ನೆಲ್ಲ ಸಾಮಾನ್ಯವಾಗಿ ನಾವು ಮಾಡೋದೇ ಅಲ್ವಾ. ಐ ವೇಕ್ ಅಪ್, 7 ಗಂಟೆಗೆ ಎಚ್ಚರವಾಗ್ತೀನಿ. ಮೇಕ್ ದ ಬೆಡ್, ಹಾಸಿಗೆಯನ್ನು ಸರಿಪಡಿಸ್ತೀನಿ. ಕೆಲವರು ಹಾಸಿಗೆ ಸರಿಪಡಿಸ್ತಾರೆ, ಇಲ್ಲಾಂದರೆ ಕೆಲವರು ಹಾಸಿಗೆ ಸರಿಪಡಿಸಲ್ಲ, ಅದು ಬೇರೆ ವಿಷಯ. ಓಕೆ, ಬಟ್ ಸ್ಟಿಲ್ ಇದನ್ನು ಹೇಳಲೇಬೇಕು ನಾವು. ನೋಡಿ, ಐ ವೇಕ್ ಅಪ್ ಅಟ್ 7 o'clock or 6 o'clock. ವೇಕ್ ಅಪ್ ಸೆಂಟೆನ್ಸ್ ಆಮೇಲೆ ಮಾಡೋಣ. ಎಚ್ಚರವಾಗು. ಮೇಕ್ ದ ಬೆಡ್, ಹಾಸಿಗೆಯನ್ನು ಸರಿಪಡಿಸುವುದು. ಬ್ರಷ್ ದ ಟೀತ್, ಹಲ್ಲನ್ನು ಉಜ್ಜುವುದು. ಸ್ನಾನ ಮಾಡು. ಟೇಕ್ ಅ ಬಾತ್, ಐ ಟೇಕ್ ಅ ಬಾತ್ ಅಟ್ 7 o'clock. ನಾನು 7 ಗಂಟೆಗೆ ಸ್ನಾನ ಮಾಡ್ತೀನಿ. ಈಟ್ ಬ್ರೇಕ್ಫಾಸ್ಟ್, ತಿಂಡಿಯನ್ನು ತಿನ್ನು. ನಾನು ತಿಂಡಿಯನ್ನು ತಿಂತೀನಿ. ಓಕೆ, ಸೊ ಮಾಡುವಂಥ ಕೆಲಸಗಳು, ಗೋ ಟು ಸ್ಕೂಲ್, ಶಾಲೆಗೆ ಹೋಗು.
ಓಕೆ, ಶಾಲೆಗೆ ಹೋಗೋರು ಸ್ಕೂಲಿಗೆ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು. ಪೇರೆಂಟ್ಸೇ ಶಾಲೆಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಸೊ ಪೇರೆಂಟ್ಸ್ದ ಒಬ್ಬ ತಾಯಿಯ ದಿನನಿತ್ಯ ಚಟುವಟಿಕೆ ಇರ್ಬೋದು, ಅಥವಾ ಒಬ್ಬ ತಂದೆಯ ದಿನನಿತ್ಯ ಚಟುವಟಿಕೆ ಆಗಿರ್ಬೋದು, ಅಥವಾ ಮಕ್ಕಳ. ಓಕೆ, ಗೋ ಟು ಸ್ಕೂಲ್, ಶಾಲೆಗೆ ಹೋಗು. ಡ್ರೈವ್ ಟು ವರ್ಕ್ ಅಥವಾ ಆಫೀಸಿಗೆ ಹೋಗೋದಾದರೆ ಡ್ರೈವ್ ಟು ವರ್ಕ್, ಕೆಲಸಕ್ಕೆ ಹೋಗು ಅನ್ನೋದು ಡ್ರೈವ್ ಮಾಡ್ಕೊಂಡು ಹೋಗು ಅಂತ. ಡ್ರೈವ್ ಬಸ್ಸಲ್ಲಿ ಹೋಗ್ಬೋದು, ಅಥವಾ ಸ್ವಂತ ಗಾಡಿ ಇದ್ದರೆ ಗಾಡೀಲಿ ಹೋಗ್ಬೋದು, ಬೈಕಲ್ಲಿ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು. ಸೊ ಡ್ರೈವ್ ಟು ವರ್ಕ್. ಯು ಕ್ಯಾನ್ ಸೇ ಮೈ ಫಾದರ್ ಡ್ರೋವ್ ಟು ವರ್ಕ್ ಅಟ್ 8 o'clock. ನನ್ನ ತಂದೆ 8 ಗಂಟೆಗೆ ಡ್ರೈವ್ ಮಾಡಿಕೊಂಡು ಆಫೀಸಿಗೆ ಹೋದರು ಅಂತ ಹೇಳ್ಬೋದು. ಹ್ಯಾವ್ ಲಂಚ್ ಅಂದರೆ ಮಧ್ಯಾಹ್ನದ ಊಟ. ಲಂಚ್ ಅಂದರೆ ಮಧ್ಯಾಹ್ನದ ಊಟ ಮಾಡು. ಓಕೆ, ಟೇಕ್ ಅ ಟ್ಯಾಕ್ಸಿ ತಗೋ. ಸ್ನೇಹಿತರೆ, ಗಮನಿಸೋದು ಏನು ಅಂತ ಹೇಳಿದ್ರೆ, ಟೇಕ್ ಅನ್ನೋದು ತಗೋ ಇಂಗ್ಲೀಷಲ್ಲಿ ಆ ಕಡೆ ಬರುತ್ತೆ, ಟ್ಯಾಕ್ಸಿ ಅನ್ನೋದು ಫಸ್ಟೇ ಬಂದುಬಿಡುತ್ತೆ ಕನ್ನಡದಲ್ಲಿ. ಟ್ಯಾಕ್ಸಿ ತಗೋ. ಓಕೆ, ಗೆಟ್ ಹೋಮ್, ಮನೆಗೆ ಬಾ. ಗೆಟ್ ಹೋಮ್, ಮನೆಗೆ ವಾಪಸ್ ಬಾ. ಈ ಗೆಟ್ ಅನ್ನೋದಕ್ಕೆ ಬಹಳ ಮೀನಿಂಗ್ ಇದೆ. ಒಂದೊಂದು ಸಿಚುವೇಷನಲ್ಲಿ ಒಂದೊಂದು ಮೀನಿಂಗ್ ಕೊಡುತ್ತೆ. ಗೆಟ್ ಹೋಮ್, ಐ ಗಾಟ್ ಹೋಮ್ ಅಟ್ 8 o'clock. ನಾನು 8 ಗಂಟೆಗೆ ಮನೆಗೆ ಬಂದೆ. ಸೊ ಐ ಗಾಟ್ ಹೋಮ್, ಗೆಟ್ ಹೋಮ್, ಮನೆಗೆ ಬಾ. ವಾಶ್ ದ ಕಾರನ್ನು ತೊಳೆಯು. ಕಾರ್ ತೊಳೆ. ವಾಟ್ ಆರ್ ದ ಪ್ಲಾಂಟ್ಸ್, ಗಿಡಗಳಿಗೆ ನೀರು ಹಾಕು. ಗಿಡಗಳಿಗೆ ನೀರು ಹಾಕು. ವಾಟರ್ ದ ಪ್ಲಾಂಟ್ಸ್. ವಾಟರ್ ಅಂದರೆ ನೀರು. ವಾಟರ್ ಅಂದರೆ ನೀರು, ನೌನ್ ಸಹ ಹೌದು. ನೀರಿಗೆ ನಾವು ವಾಟರ್ ಅಂತ ಹೇಳ್ತೀವಿ. ನೀರನ್ನು ಹಾಕುವುದಕ್ಕೂ ಸಹ ವಾಟರ್ ಅಂತಲೇ ಹೇಳ್ತೀವಿ. ವಾಟರ್ ದ ಪ್ಲಾಂಟ್ಸ್, ಪ್ಲಾಂಟ್ಸಿಗೆ ನೀರು ಹಾಕು, ಗಿಡಗಳಿಗೆ ನೀರು ಹಾಕು. ನೆಕ್ಸ್ಟ್ ಬಂದು ಗೋ ಫಾರ್ ಎ ವಾಕ್. ವಾಕಿಂಗ್ ಹೋಗು ಅಂತ. ವಾಕಿಂಗ್ ಹೋಗು. ಡೂ ದ ಲಾಂಡ್ರಿ. ಡೂ ದ ಲಾಂಡ್ರಿ ಅಂದರೆ ಬಟ್ಟೆಯನ್ನು ಒಗೆಯುವುದಕ್ಕೆ, ಬಟ್ಟೆಯನ್ನು ವಾಶ್ ಮಾಡೋದಕ್ಕೆ. ಅದು ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡ್ಬೋದು, ಇಲ್ಲ ನಾವು ಹೊಳೆಯಲ್ಲಿ ತೊಗೊಂಡೋಗಿ ವಾಶ್ ಮಾಡ್ಬೋದು, ಅಥವಾ ಮನೆಯಲ್ಲಿ ಹಾಗೆ ಕೈಯಲ್ಲೇ ವಾಶ್ ಮಾಡ್ಬೋದು. ಅದಕ್ಕೆ ನಾವು ಡೂ ದ ಲಾಂಡ್ರಿ ಅಂತ ಹೇಳ್ತೀವಿ. ಬಟ್ಟೆ ಒಗೆಯು. ಬಟ್ಟೆ ಒಗೆಯು ಅಥವಾ ಕೆಲವರು ಬಟ್ಟೆ ಸೆಳೆಯು ಅಂತ ಹೇಳ್ತಾರೆ. ಸೆಳೆಯು. ಈ ಒಗೆಯು ಸೆಳೆಯುಗೆ 2 ಮೀನಿಂಗ್ ಇದೆ. ಒಗೆಯು ಅಂದರೆ ಬಿಸಾಕುವುದು ಅಂತ ಕೆಲವರು ಹೇಳ್ತಾರೆ. ಸೆಳೆಯುವುದು ಅಂದರೆ ಸೆಳೆಯೋದು, ಸೆಳೆತ ಅಂತ ಹೇಳ್ತಾರೆ. ಬಟ್ ಆಡು ಭಾಷೆಯಲ್ಲಿ ಬಟ್ಟೆ ಒಗೆಯುವುದು ಮತ್ತು ಬಟ್ಟೆ ಸೆಳೆಯುವುದು ಅಥವಾ ಬಟ್ಟೆ ತೊಳೆಯುವುದು ಅಂತಲೂ ಹೇಳ್ತಾರೆ. ಓಕೆ, ಹ್ಯಾಂಗ್ ದ ಕ್ಲೋತ್ಸ್, ಬಟ್ಟೆಯನ್ನು ಒಣಗಲು ಹಾಕು. ಬಟ್ಟೆಯನ್ನು ಒಣಗಲು ಹಾಕು ಅಂದರೆ ಹ್ಯಾಂಗ್ ಅಂದರೆ ನೇತಾಕೋದು ಅಂತ. ನಾವು ಗಾಡ್ರೇಜ್ ಒಳಗೂ ನೇತಾಕ್ಬೋದು, ಅಥವಾ ಕ್ಲಿಪ್ ಹಾಕಿ ನೇತಾಕೋದಕ್ಕೂ ಸಹ ಹ್ಯಾಂಗ್ ದ ಕ್ಲೋತ್ಸ್, ಒಣಗಲಿಕ್ಕೆ. ಓಕೆ, ಅಯನ್ ದ ಕ್ಲೋತ್ಸ್ ಅಂದರೆ ಬಟ್ಟೆ ಐರನ್, ಇಸ್ತ್ರಿ ಮಾಡು. ಏನನ್ನ? ಬಟ್ಟೆಯನ್ನು ಇಸ್ತ್ರಿ ಮಾಡು. ಅಯನ್ ಅಂದರೆ ಐರನ್, ಅದು ಐರನ್ ಅಂತ ಹೇಳಬಾರ್ದು, ಅಯನ್. ಆರ್ ಸೈಲೆಂಟಲ್ಲಿ ಅಯನ್ ಅಂದರೆ ಕಬ್ಬಿಣನೂ ಆಗುತ್ತೆ ಆ್ಯಂಡ್ ಬಟ್ಟೆ ಇಸ್ತ್ರಿ ಮಾಡೋದಕ್ಕೂ ಅಯನ್. ಎರಡಕ್ಕೂ ಒಂದೇ ಪ್ರೊನೌನ್ಸಿಯೇಷನ್ ಆ್ಯಂಡ್ ಒಂದೇ ಸ್ಪೆಲ್ಲಿಂಗ್ ಇದೆ. ಓಕೆ, ಸೊ ಇಂಗ್ಲೀಷಲ್ಲಿ ಕೆಲವು ಪದಗಳು ಆ ಥರ ಇದ್ದಾವೆ. ಪ್ರೊನೌನ್ಸಿಯೇಷನ್ ಒಂದೇ ಇರುತ್ತೆ, ಒಂದೇ ಸ್ಪೆಲ್ಲಿಂಗ್ ಇರುತ್ತೆ, ಮೀನಿಂಗ್ ಮಾತ್ರ ಬೇರೆ ಇರುತ್ತೆ. ಓಕೆ, ಪ್ಲೇ ವಿತ್ ಫ್ರೆಂಡ್ಸ್, ಗೆಳೆಯರೊಂದಿಗೆ ಆಟ ಆಡು. ಗೆಳೆಯರೊಂದಿಗೆ ಆಟವಾಡು. ಪ್ಲೇ ವಿತ್ ಫ್ರೆಂಡ್ಸ್, ಗೆಳೆಯರೊಂದಿಗೆ ಆಟವಾಡು. ಹ್ಯಾವ್ ಡಿನ್ನರ್, ರಾತ್ರಿ ಊಟ ತಿನ್ನು. ಗೋ ಟು ಬೆಡ್, ಮಲಗಲಿಕ್ಕೆ ಹೋಗು, ಅಥವಾ ಗೋ ಟು ಬೆಡ್ ಅಂದರೆ ಮಲಗು. ಹ್ಯಾವ್ ಡಿನ್ನರ್ ಅಂದರೆ ರಾತ್ರಿ ಊಟ ತಿನ್ನು, ಮಲಗು. ಗೋ ಟು ಬೆಡ್ ಅಂದರೆ ಮಲಗು ಅಂತ. ಗೋ ಅಂದರೆ ಹೋಗು ಅಂತ.
ಅಂದರೆ ನಿದ್ದೆ ಮಾಡಿ ಹೋಗು ಅಥವಾ ಹೋಗಿ ಮಲಗು ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಗೋ ಟು ಬ್ಯಾಡ್ ಅಂತ ಹೇಳ್ತೀವಿ. ಇಟ್ಸ್ ವೆರಿ ಸಿಂಪಲ್ ಸ್ನೇಹಿತರೆ. ಇದನ್ನೆಲ್ಲ ಈ ಥರದ ಬಹಳಷ್ಟು ಫ್ರೇಸಸ್, ಇದನ್ನು ಆ್ಯಕ್ಚುಲಿ ಫ್ರೇಸಸ್ ಅಂತ ಹೇಳ್ತೀವಿ. ಓಕೆ, ಸೊ ಡೈಲಿ ಆ್ಯಕ್ಟಿವಿಟೀಸ್ ಇನ್ ಇಂಗ್ಲೀಷ್, ಇದಕ್ಕೆಲ್ಲ ನಾವು ಏನಂತ ಹೇಳ್ತೀವಿ? ಫ್ರೇಸಸ್. ಫ್ರೇಸಸ್ ಅಂದರೆ ಪದ ಸಮೂಹ ಅಂತ ಆಗುತ್ತೆ. ಅಂದರೆ ಅದು ಫುಲ್ ಸೆಂಟೆನ್ಸ್ ಆಗಿ ಇರಬೇಕು ಅಂತಲೂ ಇಲ್ಲ, ಬಟ್ ಸೆಂಟೆನ್ಸ್ ಆಗಬಾರ್ದು ಅಂತಲೂ ಇಲ್ಲ, ಅದಕ್ಕೆ ಫ್ರೇಸಸ್ ಅಂತ ಹೇಳ್ತೀವಿ. ವೇಕ್ ಅಪ್, ಇಟ್ಸ್ ಎ ಸೆಂಟೆನ್ಸ್. ಇನ್ನೊಬ್ಬರಿಗೆ ನಾವು ವೇಕ್ ಅಪ್ ಅಂತ ಹೇಳಿದ್ರೆ ಇಟ್ಸ್ ಎ ಸೆಂಟೆನ್ಸ್. ಬಟ್ ವೇಕ್ ಅಪ್, ವೇಕಿಂಗ್ ಅಪ್ ಅಂತ ಹೇಳಿದ್ರೆ ಎಚ್ಚರವಾಗುವುದು, ಎಚ್ಚರಗೊಳ್ಳುವುದು ಅಂತ ಆಗುತ್ತೆ. ಓಕೆ, ಸೊ ಇಲ್ಲಿ ಐ ಎಲ್ಲದಕ್ಕೂ ಐ ಸೇರಿಸ್ತಾ ಹೋದ್ರೆ ಆಯಿತು. ಐ ಮೇಕ್ ದ ಬೆಡ್, ಐ ಬ್ರಷ್ ದ ಟೀತ್, ಐ ಈಟ್ ದ ಬ್ರೇಕ್ಫಾಸ್ಟ್, ಐ ಈಟ್. ಐ ಎಲ್ಲದಕ್ಕೂ ಐ ಹಾಕ್ತಾ ಹೋಗಿ. ಇದನ್ನು ನಾವು ಇಟ್ ಹ್ಯಾಸ್ ಬಿಕಮ್ ಅ ಸೆಂಟೆನ್ಸ್. ಓಕೆ, ವೆರಿ ಸಿಂಪಲ್. ನೋಡಿ, ಈಗ ಐ ವೇಕ್ ಅಪ್ ಅಟ್ 6 o'clock. ನಾನು 6 ಗಂಟೆಗೆ ಎಚ್ಚರ ಆಗ್ತೀನಿ. ಓಕೆ, ಈ ಕಡೆ ಬರ್ತೀನಿ ನಾನು. ಐ ವೇಕ್ ಅಪ್ ಅಟ್ 6 o'clock. ನಾನು 6 ಗಂಟೆಗೆ ಎಚ್ಚರ ಆಗ್ತೀನಿ. ಐ ಮೇಕ್ ದ ಬೆಡ್. ನಾನು ಬೆಡ್ಡನ್ನು ಹಾಸಿಗೆ ಸರಿ ಮಾಡ್ತೀನಿ. ಐ ಆಮ್ ನಾಟ್ ಶೋರ್ ಎಲ್ಲರೂ ಇದನ್ನು ಮಾಡ್ತಾರಂತ ಗೊತ್ತಿಲ್ಲ, ಬಟ್ ಮನೇಲಿ ಎಲ್ರಿಗೂ ಹೇಳ್ತಾರೆ ಅದನ್ನು, ಹಾಸಿಗೆ ಸರಿ ಮಾಡು. ಓಕೆ, ಐ ಬ್ರಷ್ ದ ಟೀತ್. ನಾನು ಹಲ್ಲುಜ್ತೀನಿ. ಆ್ಯಂಡ್ ಐ ಗೋ ಟು ಬಾತ್ರೂಮ್. ಐ ಟೇಕ್ ಅ ಬಾತ್. ಸ್ನಾನ ಮಾಡ್ತೀನಿ. ಐ ಈಟ್ ಬ್ರೇಕ್ಫಾಸ್ಟ್. ಸೊ ಈ ಐ ಈಟ್ ಬ್ರೇಕ್ಫಾಸ್ಟ್ ಅನ್ನೋದಕ್ಕಿಂತ ಮುಂಚೆ ನಾವು ಐ ಈಟ್ ಬ್ರೇಕ್ಫಾಸ್ಟ್ ಅಂತ ಸುಮ್ಮನೆ ನಾವು ಹೇಳ್ತೀವಿ. ಯಾಕೆಂದರೆ ನಾವು ಬ್ರೇಕ್ಫಾಸ್ಟ್ನ ನಮಗೆ ರೆಡಿಯಾಗಿರುತ್ತೆ ಮನೇಲಿ. ಬಟ್ ಇದನ್ನು ಮನೆಯವರು, ಮನೆ ಒಡತಿಯರು ಅಥವಾ ಗೃಹಿಣಿಯರು ಅಥವಾ ನಮ್ಮ ಅಮ್ಮಂದಿರು ಅಥವಾ ನಮ್ಮ ಅಕ್ಕಂದಿರು ಅಥವಾ ಮನೇಲಿ ಯಾರು ಅಡುಗೆ ಕೆಲಸ ಮಾಡ್ತಾರೋ ಅವರಿಗೆ ಇದಕ್ಕಿಂತ ಮುಂಚೆ ಒಂದು ಸೆಂಟೆನ್ಸ್ ಬರೀಬೇಕು. ಅವರು ಐ ಕುಕ್ ಬ್ರೇಕ್ಫಾಸ್ಟ್ ಅಂತ ಬರೀಬೇಕು. ಯಾಕೆಂದರೆ ಅವರು ಬ್ರೇಕ್ಫಾಸ್ಟ್ನ ಮಾಡ್ತಾರೆ, ಪ್ರಿಪೇರ್ ಮಾಡ್ತಾರೆ, ರೆಡಿ ಮಾಡ್ತಾರೆ, ಅಡುಗೆ ಮಾಡ್ತಾರೆ. ಸೊ ಇದ್ರ ಮಧ್ಯದಲ್ಲಿ ಐ ಕುಕ್ ಬ್ರೇಕ್ಫಾಸ್ಟ್ ಆ್ಯಂಡ್ ಐ ಈಟ್ ಬ್ರೇಕ್ಫಾಸ್ಟ್. ಓಕೆ, ಐ ಗೋ ಟು ಸ್ಕೂಲ್. ಮಕ್ಕಳಾದರೆ ಸ್ಕೂಲಿಗೆ ಹೋಗ್ತಾರೆ, ಇಲ್ಲ ಪೇರೆಂಟ್ಸ್ ಆದರೆ ಸ್ಕೂಲಿಗೆ ಕರ್ಕೊಂಡು ಹೋಗಿಬಿಡ್ತಾರೆ. ನಾವು ಐ ಡ್ರೈವ್ ಟು ವರ್ಕ್. ಸೆಂಟೆನ್ಸ್ ಅಂತ ಬಂದಾಗ ಒಂದೊಂದು ಫುಲ್ ಸ್ಟಾಪ್ ಹಾಕಿ. ಸೊ ಐ ಡ್ರೈವ್ ಟು ವರ್ಕ್. ನಾನು ಕೆಲಸಕ್ಕೆ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ. ಐ ಹ್ಯಾವ್ ಲಂಚ್. ನಾನು ಲಂಚ್ ಮಾಡ್ತೀನಿ. ಐ ಟೇಕ್ ಅ ಟ್ಯಾಕ್ಸಿ. ನಾನು ಟ್ಯಾಕ್ಸಿ ತೊಗೋತೀನಿ. ಬಾಡಿಗೆಗೆ ಟ್ಯಾಕ್ಸಿ ತೊಗೊಂಡು ಮನೆಗೆ ಬರಲಿಕ್ಕೆ ಹೇಳೋದು ಅಥವಾ ಎಲ್ಲಾದರೂ ಹೋಗಲಿಕ್ಕೆ. ಐ ಗೆಟ್ ಹೋಮ್. ನಾನು ಮನೆಗೆ ವಾಪಸ್ ಬರ್ತೀನಿ. ಐ ವಾಶ್ ದ ಕಾರ್. ನಾನು ಕಾರ್ ವಾಶ್ ಮಾಡ್ತೀನಿ. ಐ ವಾಟರ್ ದ ಪ್ಲ್ಯಾಂಟ್ಸ್. ನಾನು ಗಿಡಗಳಿಗೆ ನೀರು ಹಾಕ್ತೀನಿ. ಐ ಗೋ ಫಾರ್ ಅ ವಾಕ್. ನಾನು ವಾಕಿಂಗಿಗೆ ಹೋಗ್ತೀನಿ. ಐ ಡೂ ದ ಲಾಂಡ್ರಿ. ನಾನು ಬಟ್ಟೆಯನ್ನು ಒಗಿತೀನಿ, ಬಟ್ಟೆ ಸೆಳಿತೀನಿ, ಬಟ್ಟೆ ತೊಳಿತೀನಿ. ಓಕೆ, ಐ ಹ್ಯಾಂಗ್ ದ ಕ್ಲೋತ್ಸ್ ಟು ಡ್ರೈ. ನಾನು ಬಟ್ಟೆಯನ್ನು ನೇತಾಕ್ತೀನಿ. ಐ ಐರನ್ ದ ಕ್ಲೋತ್ಸ್. ನಾನು ಇಸ್ತ್ರಿ ಮಾಡ್ತೀನಿ. ಐ ಪ್ಲೇ ವಿತ್ ಫ್ರೆಂಡ್ಸ್. ನಾನು ಫ್ರೆಂಡ್ಸ್ ಜೊತೆ ಆಟ ಆಡ್ತೀನಿ. ಐ ಹ್ಯಾವ್ ಡಿನ್ನರ್. ನಾನು ಡಿನ್ನರ್ ಮಾಡ್ತೀನಿ. ಐ ಗೋ ಟು ಬೆಡ್. ಅಷ್ಟೇ. ನೋಡಿ, ಸೊ ಇದ್ರ ಮಧ್ಯದಲ್ಲಿ ನೀವು ಬೇರೆ ಚಟುವಟಿಕೆಗಳನ್ನು ನೀವು ಆ್ಯಡ್ ಮಾಡ್ಬೋದು. ಐ ಗೆಟ್ ಹೋಮ್. ಮನೆಗೆ ವಾಪಸ್ ಬಂದ ಮೇಲೆ ನಾನು ಐ ಡೂ ಮೈ ಹೋಮ್ ವರ್ಕ್ ಆ್ಯಂಡ್ ಐ ವಾಚ್ ಟೆಲಿವಿಷನ್ ಆ್ಯಂಡ್ ಐ ಡ್ರಾ ಸಮಥಿಂಗ್. ನಿಮ್ಮ ಆ್ಯಕ್ಟಿವಿಟೀಸ್ ನೀವು ಏನೇನು ಮಾಡ್ತೀರೋ ಅದು ಎಲ್ಲದನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಐ ಟಾಕ್ ಟು ಮೈ ಫ್ರೆಂಡ್ಸ್ ಆನ್ ಫೋನ್ ಆ್ಯಂಡ್ ಐ ಪ್ಲೇ ಸಮ್ ವಿಡಿಯೋ ಗೇಮ್ಸ್, ಆರ್ ಯು ಕ್ಯಾನ್ ಸೇ ಐ ಡೂ ಸಮ್ ಕ್ರಾಫ್ಟ್ಸ್ ವರ್ಕ್, ಆರ್ ಐ ಡೂ ಡ್ರಾಯಿಂಗ್, ಐ ಡೂ ಪೇಂಟಿಂಗ್, ಅಥವಾ ಇನ್ನೇನಾದರೂ ಐ ಡೂ ಸೈಕ್ಲಿಂಗ್, ಆರ್ ಯು ಕ್ಯಾನ್ ಸೇ I play with my sisters. ಇಲ್ಲಿ ಫ್ರೆಂಡ್ಸ್ ಅನ್ನೋದಕ್ಕಿಂತ I play with my sisters, I play with my siblings, I play with my brothers and sisters, or you can say I play with my father, I play with my mom, or you can say I play with my. ಈಗ ಪೇರೆಂಟ್ಸ್ ಆದರೆ ನೀವು ಇಂಗ್ಲೀಷ್ ಕಲಿಯೋದಾದರೆ ನೀವು ಪೇರೆಂಟ್ಸ್ ನೀವೇನು ಹೇಳ್ಬೋದು? I play with my kids. ನನ್ನ ಮಕ್ಕಳೊಟ್ಟಿಗೆ ನಾನು ಆಟ ಆಡ್ತೀನಿ. or I go outside and I play with my friends. ಇದೆ I play badminton, or I go to gym. ಓಕೆ, ಜಿಮ್ಮಿಗೆ ಹೋಗೋರಾದರೆ ಐ ಗೋ ಟು ಜಿಮ್, ಆರ್ ಐ ಪ್ಲೇ ಕ್ರಿಕೆಟ್ ಇನ್ ದ ಈವ್ನಿಂಗ್, ಆರ್ ಇನ್ನೇನೇ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಸಾಮಾನ್ಯವಾಗಿ ನಾವು ಮಾಡುವಂಥ ಆ್ಯಕ್ಟಿವಿಟೀಸನ್ನೇ ನಾವಿಲ್ಲಿ ಮೆನ್ಷನ್ ಮಾಡ್ತಾ ಹೋಗೋದು. ಇದು ಮಾತ್ರ ಅಲ್ಲ, ಇದು ಒಂದಿಷ್ಟು ಅಷ್ಟೇ, ಇನ್ನೊಂದಿಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಓಕೆ ಸ್ನೇಹಿತರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಫಸ್ಟು ಮಾಡಬೇಕಾಗಿರೋ ಕೆಲಸ ಅಷ್ಟೇ. ಓಕೆ, ಸೆಂಟೆನ್ಸ್ ಸ್ಟ್ರಕ್ಚರ್ ಎಲ್ಲ ಬಿಟ್ಬಿಡಿ. ಸೆಂಟೆನ್ಸ್ ಸ್ಟ್ರಕ್ಚರ್ ಈಗ ಆಲ್ರೆಡಿ ನಾನು ವೀಡಿಯೋಸ್ ಮಾಡಿದ್ದೀನಿ, ಬಟ್ ಅದರಲ್ಲೂ
ಸಿಂಪಲ್ಲಾಗಿ ನೀವು ಇದರಲ್ಲಿ ಏನು ಗ್ರಾಮರ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ವರ್ಡ್ಸನ್ನು ನಿಮಗೆ ಗೊತ್ತಾಗ ಐ ಗೋ ಫಾರ್ ಅ ವಾಕ್ ಇದೆಲ್ಲ ನಿಮಗೆ ಮೆಮರೈಸ್ ಮಾಡ್ಕೊಳ್ಳಿ. ಸ್ವಲ್ಪ ಬೈ ಹಾರ್ಟ್ ಮಾಡಿದ್ರೂ ಪರವಾಗಿಲ್ಲ, ಅದು ತಾನಾಗೆ ಬರಬೇಕು, ಬಟ್ ಅರ್ಥ ಗೊತ್ತಿರಬೇಕು ನಿಮಗೆ. ಓಕೆ ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ ಸಾಕು. ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ನಿಮಗೆ ಒಂದು ಲೈಕನ್ನು ಕೊಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಪ್ಲೀಸ್ ಕನ್ಸಿಡರ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ಲೀಸ್ click the bell icon beside the subscribe channel. Okay, and of course I'm asking you to share this video with all of your friends and family. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋವರೆಗೆ ನನ್ನ ಎಲ್ಲ ವೀಡಿಯೋಸನ್ನು ನೋಡ್ತಾ ಇರಿ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಆ್ಯಂಡ್ ಕೀಪ್ ಎಂಜಾಯಿಂಗ್ ಯೋರ್ ಲೈಫ್, ಕೀಪ್ ಲರ್ನಿಂಗ್ ಇಂಗ್ಲೀಷ್. ಓಕೆ, ನಿಮಗೇನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅಥವಾ ನಿಮಗೇನಾದರೂ ಈ ಥರ ಫ್ರೇಸಸ್ ಗೊತ್ತಿದ್ದರೆ, ಡೈಲಿ ಆ್ಯಕ್ಟಿವಿಟೀಸ್ ಫ್ರೇಸಸ್ ಗೊತ್ತಿದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, So let's meet in the next video. Until then, take care. Bye-bye.